ಈಗ ತಾನೇ ದೈವ ಅದ್ಭುತವಾದ ಸಿನಿಮಾ ನೋಡ್ಕೊಂಬಂದೆ. ನಾನು ಟ್ರೈಲರ್ ನೋಡಿದಾಗ ಈ ಕತೆ ಏನು ಹೇಳಿ ಹೊರಟಿದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಆ ಕುತೂಹಲ ನನಗೂ ತುಂಬ ಇತ್ತು. ಆ ಟ್ರೈಲರ್ ಆ ಥರ ಇತ್ತು ಅದು. ಸೊ ಹೀಗಾಗಿ ಪಾಪ ಇಲ್ಲಿ ಬಚನ್ ಬನ್ನಿ. ಸೊ ಆ ಕತೆನೇ ಒಂಥರ ಕುತೂಹಲ ಇತ್ತು. ನಾನು ನೋಡಬೇಕು ಅಂತ ಭಾಳ ಆಸೆ ಇತ್ತು. ಹೀಗಾಗಿ ನಾನೇ ಥಿಯೇಟ್ರಿಗೆ ಓಡಿ ಬಂದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಫ್ಕೋರ್ಸ್ ಡೈರೆಕ್ಷನ್ ಆ್ಯಂಡ್ ಹೀರೋ ಎರಡು ಮಾಡೋದು ಭಾರಿ ಕಷ್ಟ. ಅಂಥದ್ರಲ್ಲಿ ಹೊಸ ಪ್ರಯತ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಹಳ್ಳಿ ಕತೆ ಅಂದರೆ ಹಳ್ಳಿ ಏನು ಹೇಳ್ತಾರೆ ಗೌಡ್ರು ಮತ್ತು ಈ ಬಡ ರೈತ ಇದು ಮಧ್ಯ ಇದೆಯಲ್ಲ, ಅದು ಕತೆ ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ಟ್ವಿಸ್ಟ್ಗಳು ತುಂಬ ಚೆನ್ನಾಗಿದೆ. ನಾವು ಇದಾಗತ್ತಾ ನಾನು ಕೂತಾರ ಅಲ್ಲೆಲ್ಲ ಟ್ವಿಸ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿದೆ. ಅದೇ ಥರ ಬಚ್ಚನ್ ಅವರು ಭಾಳ ಒಂದು ಕೆಟ್ಟ ಪಾತ್ರ ಮಾಡಿದ್ದಾರೆ, ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವಾಗಲೂ ಅಷ್ಟೇ ಕೆಟ್ಟದ್ದು ಒಂಥರ ಒಳ್ಳೆಯದನ್ನು ಜನ ಬೇಗ ಮರ್ತೋಗ್ತಾರೆ, ಕೆಟ್ಟದ್ದು ಭಾಳ ನೆನ್ಪಿಟ್ಟಿರ್ತಾರೆ ಅಂತ. ಸೊ ಆ ಥರ ಒಂದು ಪಾತ್ರನ ಬಚ್ಚನ್ ಅವರು ಮಾಡಿದ್ದಾರೆ, ಒಂದು ವಿಲನ್ ಪಾತ್ರ. ಬಟ್ ಎಲ್ಲೋ ಒಂದು ಕಡೆ ಅನ್ಸಿದ್ದು ನಿಮ್ಮ ಹೈಟ್ ತುಂಬ ಜಾಸ್ತಿ ಆಯಿತು ಅಂತ. ಹೀರೋ ಹೈಟ್ ಕಮ್ಮಿ ಆಗಿದೆ. ಇಲ್ಲ ಹೀರೋ ಫೈಟ್ ಮಾಡೋದಾಗಲಿ ಇದು ಮಾಡೋದಾಗಲಿ ಹೈಟು ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಇದೆ ನಿಮ್ಮ ಹೈಟಲ್ಲಿ. ಬಟ್ ಓವರ್ ಆಲ್ ಸಿನಿಮಾ ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಸಂಭಾಷಣೆ ತುಂಬ ಚೆನ್ನಾಗಿದೆ ಸರ್. ಯಾರು ಬರ್ತೀವಿ ಸಂಭಾಷಣೆ ನೀವೇ ಬರ್ತೀರಾ ಸರ್? ಹ್ಯಾಟ್ಸ್ ಆಫ್ ರಿಯಲಿ. ನಂಗೆ ಅದು ತುಂಬ ಇಷ್ಟ ಆಯ್ತು. ನನಗೆ ಎಲ್ಲಕ್ಕಿಂತ ಹೆಚ್ಚಾಗಿದ್ದು ನನಗೆ ಸಂಭಾಷಣೆ ಇಷ್ಟ ಆಯಿತು. ಅಕೌಂಟು ಡೈಲಾಗ್ಸ್ ಇತ್ತಲ್ಲ, ಅದು ತುಂಬ ಚೆನ್ನಾಗಿತ್ತು. ಕ್ಯಾಮ್ರಾವು ಚೆನ್ನಾಗಿದೆ ಆ್ಯಂಡ್ ಎವ್ರಿಥಿಂಗ್ ಇಸ್ ಗುಡ್. ಈ ಸಿನಿಮಾ ದಯವಿಟ್ಟು ಮಿಸ್ ಮಾಡಬೇಡಿ. ಚೆನ್ನಾಗಿದೆ ಸರ್. ಆ್ಯಕ್ಟಿಂಗು ಎಲ್ಲ ಇಷ್ಟ ಆಯ್ತು ಸರ್. ತುಂಬ ಚೆನ್ನಾಗಿದೆ ಸರ್. ಒಂದು ಹಳ್ಳಿ ಪ್ರತಿಭೆ, ದಯವಿಟ್ಟು ನೋಡಿ ಅಂತ ಕೇಳ್ಕೊತೀನಿ. ಒಂದು ಒಳ್ಳೆ ಕಂಟೆಂಟ್ ಇರೋ ಮೂವಿ, ಎಲ್ಲ ಚೆನ್ನಾಗಿದೆ ಮೂವಿ ಆಲ್ ಓವರ್. ತುಂಬ ಇಷ್ಟ ಆಯಿತು ಫಿಲಮು. ಸೂಪರ್ ಆಗಿದೆ ಫಿಲಮು. ಎಲ್ಲ ಬಂದು ನೋಡಬೇಕು. ತುಂಬ ಸೆಕ್ಷನ್ಸ್ ಕಾಣ್ತಾ ಇದೆ ಫಿಲಮು. ಎಲ್ಲರೂ ಎಲ್ಲ ಫಿಲಮ್ ಇಂಥದ್ದು ಇಷ್ಟ ಆಯಿತು ಅನ್ನೋಂಗಿಲ್ಲ. ಫುಲ್ ಫಿಲಮೇ ತುಂಬ ಚೆನ್ನಾಗಿದೆ. ಯಾವುದು ಬೋರಿಂಗೇ ಇಲ್ಲ. ಇನ್ನೂ ನೋಡಬೇಕು ಅನಿಸ್ತಾ ಇದೆ. ಇನ್ನೂ ಫಿಲಮ್ಗೆಪ್ಪ ಎಂಡ್ ಆಯ್ತಲ್ಲ ಅಂತ ಬೇಜಾರಾಗ್ತಾ ಇದೆ. ನೋಡೋಕ್ಕಂತೂ ಇನ್ನೂ ಟೈಮ್ ಸಾಕಾಗಲಿಲ್ಲ ಬಿಡಿ. ಅದನ್ನು ಸಖತ್ತಾಗಿದೆ, ಸೂಪರ್ ಆಗಿದೆ. ಹೀರೋ ಎಲ್ಲ ಪಾತ್ರಗಳು ಎಲ್ಲದೂ ಚೆನ್ನಾಗಿದೆ. ಮೂವಿ ತುಂಬ ಚೆನ್ನಾಗಿದೆ. ಹೊಸಬ್ರು ಏನೋ ಟ್ರೈ ಮಾಡ್ತಾ ಇದ್ದಾರೆ. ಪ್ಲೀಸ್ ಎಲ್ಲ ಬಂದು ಥಿಯೇಟ್ರಿಗೆ ಮೂವಿ ನೋಡಿ ಆ್ಯಂಡ್ ಎಲ್ರಿಗೂ ಸಪೋರ್ಟ್ ಮಾಡಿ. ಹೊಸಬ್ರಿಗೂ ತುಂಬ ಸಪೋರ್ಟ್ ಬೇಕಾಗಿದೆ, ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಮೂವಿ ಸ್ಟೋರಿ ಚೆನ್ನಾಗಿದೆ ಆ್ಯಂಡ್ ಎಡಿಟಿಂಗ್ ಆಗಲಿ ಪ್ರತಿಯೊಂದು ತುಂಬ ಚೆನ್ನಾಗಿದೆ. ಎಲ್ಲರೂ ಥಿಯೇಟ್ರಿಗೆ ಬನ್ನಿ. ಚೆನ್ನಾಗಿದೆ ಬ್ರೋ, ಸಖತ್ತಾಗಿದೆ. ಹೊಸ ಪ್ರತಿಭೆಗಳನ್ನ ಆ್ಯಕ್ಚುಲಿ ಬೆಳೆಸ್ಬೇಕು ಅಷ್ಟೇ. ಒಂದು ಹಳ್ಳಿ ಸೊಗಡು, ವಿದ್ಯಾಸ ಬಗ್ಗೆ ಎಲ್ಲ ಚೆನ್ನಾಗಿದೆ ನೋಡಿ. ಸಿನಿಮಾ ಚೆನ್ನಾಗಿದೆ, ನೋಡ್ಬೋದು ಸಿನಿಮಾ ಆರಾಮ್ಸೆ. ಖಂಡಿತವಾಗ್ಲೂ ಶಿವರಾತ್ರಿಗೆ ಒಂದು 20 ನಿಮಿಷ ಸಖತ್ತಾಗಿದೆ. ಅದೇ ಅಂದರೆ ಶಿವರಾತ್ರಿಗೆ ವ್ರತ ಮಾಡ್ತಾರಲ್ಲ, ಅಲ್ಲೊಂದು 2 ಅವರ್ ಅಲ್ಲಿ ಸ್ಪೆಂಡ್ ಮಾಡೋ ಬದಲು ಇಲ್ಲಿ 2 ಅವರ್ ಸಿನಿಮಾ ನೋಡಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಚೆನ್ನಾಗಿದೆ ಬ್ರದರ್. ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಅವಳಿಗೆ ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗಿ ಬಂದಿದೆ. ಅಂದರೆ ಒಂದು ಹಳ್ಳಿ ರಿಲೇಟೆಡ್ ಮೂವಿ ಚೆನ್ನಾಗಿದೆ, ನೋಡ್ಬೋದು. ಎಲ್ಲ ಸಪೋರ್ಟ್ ಮಾಡಿ, ಜನಗಳೇ ಸಪೋರ್ಟ್ ಮಾಡಬೇಕು. ಫಸ್ಟ್ ಟೈಮ್ ಮಾಡಿದ್ದಾರೆ ಹೊಸ ಟೀಮ್ಗಳು, ಸೊ ಎಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಬೋದು. ಖುಷಿ ಆಯಿತು. ಈಗೆಲ್ಲ ಲೈಕ್ ಬೇರೆಯವ್ರ ಮೂವಿ ನೋಡ್ತಿದ್ದೋ ಬೇರೆ ಸ್ಕ್ರೀನಲ್ಲಿ. ಈಗ ನಮ್ಮ ಸುರಭಿ ಅವ್ರದ್ದು ನೋಡಿ ತುಂಬ ಖುಷಿ ಆಯಿತು. ನನಗೆ ಯಾವ್ದು ಇಷ್ಟ ಆಯಿತು ಅಂದರೆ ಕ್ಲೈಮ್ಯಾಕ್ಸ್ ಇಷ್ಟ ಆಯಿತು, ಪ್ಲಸ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಾಂಗ್ಸ್ ಎಲ್ಲ ಇಷ್ಟ ಆಯಿತು ನನಗೆ. ಮತ್ತು ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ದೈವ ಅಂತ ಬಂದಾಗ ಅಂದರೆ ನಿಮಗೆ ಮೈಂಡ್ ಸೆಟಲ್ಲಿ ಏನು ಇಟ್ಕೊಂಡು ಬಂದಿದ್ರೆ ನೀವು ಏನು ಸಿನಿಮಾ ನೋಡೋದು? ಅಂದರೆ ಆಲ್ಮೋಸ್ಟ್ ದೈವ ಅಂತ ಅಂದರೆ ಎಲ್ಲರಿಗೂ ಗೊತ್ತಾಗುತ್ತಲ್ಲ, ಆಲ್ಮೋಸ್ಟ್ ಅಂದರೆ ದೇವ್ರ ರಿಲೇಟೆಡ್ ಇರುತ್ತೆ ಅಂತ. ಸೊ ಚೆನ್ನಾಗಿತ್ತು, ನನಗೆ ಖುಷಿ ಆಯಿತು ನೋಡಿಬಿಟ್ಟು. ಫ್ಯಾಮಿಲಿ ಎಲ್ಲ ಕುತ್ಕೊಂಡೆ ನೋಡಿದ್ದು ಚೆನ್ನಾಗಿತ್ತು. ಹೀರೋ ಆ್ಯಕ್ಟಿಂಗ್ ಮಾತ್ರ ಚೆನ್ನಾಗಿತ್ತು, ಮಸ್ತಾಗಿ ಮಾಡಿದ್ರು, ಚೆನ್ನಾಗಿದೆ. ಎಲ್ಲ ಸಪೋರ್ಟ್ ಮಾಡಿ.